ಅಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ, ಕ್ರಿಸ್ ಹೆಮ್ಸ್ವರ್ತ್ ಅಂತ, ಟೋಚಿ ಜೆನಿನ್ ಅಂತ. ಹಾಯ್ ಡರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಹೈ ಗೈಸ್, ಇವತ್ತೇನಪ್ಪ ವಿಶೇಷ ಅಂದ್ರೆ ನಮ್ ಜಿಮ್ ಅಲ್ಲಿ ನಮ್ ಜಿಮ್ ಬಾಯ್ಸ್ ಗೆ ಕ್ವಶನ್ಸ್ ಕೇಳೋಣ ಅನ್ಕೊಂಡಿದೀನಿ. ಅದ್ ಯಾವ ಕಂಟೆಂಟ್ ಅಂತ ನಾನು ಜಿಮ್ ಅಲ್ಲೇ ಹೇಳ್ತೀನಿ. ಬನ್ನಿ ಗೈಸ್, ಜಿಮ್ಗೆ ಹೋಗೋಣ. ಗೈಸ್, ಇವತ್ ಕಂಟೆಂಟ್ ಏನಂದ್ರೆ ನಮ್ ಜಿಮ್ ಅಲ್ಲಿ ಗೈಸ್ ಇದಾರೆ, ಅವರು ಜಿಮ್ ಬರೋಕೆ ಮೋಟಿವೇಶನ್ ಏನು ಮತ್ತೆ ಏನ್ ರೀಸನ್ ಅಂತ ಕೇಳೋಣ ಬನ್ನಿ. ಹಾಯ್ ಬ್ರೋ. ಬ್ರೋ, ನೀವು ಜಿಮ್ಗೆ ಬರೋಕೆ ಮೋಟಿವೇಶನ್ ಯಾರು ಮತ್ತೆ ಏನ್ ರೀಸನ್ ಇಂದ ಜಿಮ್ಗೆ ಬರ್ತಾ ಇದ್ದೀರಾ? ಮೋಟಿವೇಶನ್ ನಾನೇ. ಮೊದಲು ನಾನು ತುಂಬ ತೆಳ್ಳಗಿದ್ದೆ, ಅದಕ್ಕೆ ನಾನೇ ಮೋಟಿವೇಶನ್ ತೊಗೊಂಡು ಜಿಮ್ ಸೇರಿದೆ. ಬ್ರೋ, ನಿಮ್ಗೆ ಇನ್ಸ್ಪೈರ್ ಯಾರು ಮಾಡಿಲ್ವಾ ಅಂತ ನಾವು. ಇಲ್ಲ, ನಾನೇ ನೋಡ್ಕೊಂಡು. ಥ್ಯಾಂಕ್ ಯು ಬ್ರೋ. ನೀವು ಜಿಮ್ಗೆ ಬರೋಕೆ ಮೋಟಿವೇಶನ್ ಯಾರು ಮತ್ತೆ ಏನ್ ರೀಸನ್ ಅಂತ ಹೇಳಿದ್ರಿ? ಜಿಮ್ಗೆ ಬರೋಕೆ ಮೇನ್ ಮೋಟಿವೇಶನ್ ಅಂದರೆ ಫಸ್ಟ್ ಆಫ್ ಆಲ್ ನಾವು ನಾವು ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ ನಮಗೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ, ಎಲ್ಲಾದ್ರೂ ಅದು ಬಾಡಿ ಫ್ರೀ ಆಗಿರುತ್ತೆ. ನನಗೆ ಮೇನ್ಲಿ ಮೋಟಿವೇಶನ್ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಅವ್ರು ನಿಮ್ಗೆ ಗೊತ್ತಂಗೆ ಫುಟ್ಬಾಲಲ್ಲಿ ದ ಗ್ರೇಟೆಸ್ಟ್ ಪ್ಲೇಯರ್ ಇನ್ ಫುಟ್ಬಾಲು. ನಿಮ್ಗೆ ಗೊತ್ತಂಗೆ ಅವರು ಮಾರ್ನಿಂಗ್ 5 o'clock ಎದ್ದು ಡೈಲಿ ಜಿಮ್ ಮಾಡ್ತಾರೆ, ಡೈಲಿ ಎಕ್ಸಸೈಸ್ ಮಾಡ್ತಾರೆ. ಅವ್ರು ನೋಡ್ಬೋದು, ಅವ್ರ ಬಾಡಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಆ್ಯಪ್ಸೇ ಆಗಲಿ, ಕಾಲಲ್ಲಿ ಕಾಫ್ಸೇ ಆಗಲಿ, ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ. ಅವ್ರು ಇವಾಗ ಕೂಡ ಅಷ್ಟೇ 20 years ಯೂತ್ ಜೊತೆ ಕಾಂಪೀಟ್ ಮಾಡಿ ಫುಟ್ಬಾಲಲ್ಲಿ ಆ ರೇಂಜಿಗೆ ಸಾಧನೆ ಮಾಡ್ತಾಯಿದ್ದಾರೆ. ಅವ್ರು ಆಡೋದು ನೋಡಿದ್ರೆ 20 years ಅನಿಸುತ್ತೆ. ಅವ್ರ ಏಜು 41 ಅಂತ ಅನ್ಸಲ್ಲ. ಈ ರೇಂಜಿಗೆ ಮಾಡ್ತಿದ್ದಾರೆ ಅಂದರೆ ನಾವ್ಯಾಕೆ ಮಾಡಬಾರ್ದು? ಯೂತಾಗಿ ನಾವೆಲ್ಲ ಇನ್ಸ್ಪೈರ್ ಆಗಿ ಮಾಡಬೇಕು. ಆ ಥರ ಹೆಲ್ತ್ ಇಸ್ ವೆಲ್ತ್ ಅಲ್ಲ, ಹೆಲ್ತ್ ಚೆನ್ನಾಗಿದ್ರೆ ವೆಲ್ತ್ ಚೆನ್ನಾಗಿರುತ್ತೆ. ಆ ಥರ. ಓಕೆ ಬ್ರೋ, ನಿಮ್ಗೆ ಇನ್ಸ್ಪೈರ್ ಮಾಡಿದ್ರು ರೊನಾಲ್ಡೋ. ಓಕೆ ಬ್ರೋ, ಥ್ಯಾಂಕ್ ಯು. ಹಾಯ್ ಬ್ರೋ. ಒಂದು ಕ್ವಶನ್ ಕೇಳ್ಬೋದು ಬ್ರೋ? ಅದೇ, ನೀವು ಜಿಮ್ಗೆ ಬರೋಕ್ಕೆ ಮೋಟಿವೇಶನ್ ಯಾರು ಮತ್ತೆ ಏನ್ ರೀಸನ್ಗೆ ಜಿಮ್ಗೆ ಬರ್ತಾ ಇದ್ದೀರಾ? ನಂದು ಆ್ಯಕ್ಚುಲಿ ಜಿಮ್ಮಿಗೆ ಬರೋಕ್ಕೆ ಮೋಟಿವೇಶನ್ ಅಂದರೆ ಕ್ರಿಸ್ ಹೆಮ್ಸ್ವರ್ತ್ ಅಂತ. ಅವ್ರದ್ದು ಫಿಟ್ನೆಸ್ ಆಗಲಿ, ಫಿಸಿಕ್ ಆಗಲಿ ತುಂಬ ಚೆನ್ನಾಗಿದೆ. ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜೇ ಇದೆ, ಒಂದು ಫಿಟ್ನೆಸ್ ಫ್ರೀಕ್ ಹೇಗಿರಬೇಕು, ಹೇಗೆ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೋಬೇಕು, ಅದೆಲ್ಲ ನೋಡಿಬಿಟ್ಟೆ ನಾನು ಜಿಮ್ಮಿಗೆ ಬರೋಕ್ಕೆ ಡಿಸೈಡ್ ಆಗಿದ್ದು. ಓಕೆ, ಅವರೇ ನಿಮ್ಗೆ ಇನ್ಸ್ಪೈರ್ ಮಾಡಿದ್ರು. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ. ಬ್ರೋ, ನೀವು ಜಿಮ್ ಬರೋಕ್ಕೆ ಮೋಟಿವೇಶನ್ ಯಾರು ಮತ್ತೆ ಯಾರಿಂದ ಇನ್ಸ್ಪೈರ್ ಆಗಿ ನೀವು ಜಿಮ್ಗೆ ಬರ್ತಾ ಇದ್ದೀರಾ? ಬ್ರೋ, ನನಗೆ ಮೋಟಿವೇಶನ್ ಬಂದು ನಮ್ಮಣ್ಣ ಸೇಮ್ ನನ್ನ ಥರನೇ ಸಣ್ಣಗಿದ್ದ. ಜಿಮ್ಗೆ ಸೇರಿಕೊಂಡು ಅವ್ನು ಸ್ವಲ್ಪ ಬಾಡಿ ಬಿಲ್ಡಿಂಗು ಅದೆಲ್ಲ ಮಾಡಿದ್ದಾನೆ. ಅದನ್ನ ನೋಡ್ಕೊಂಡು ನನಗೂ ಇನ್ಸ್ಪೈರ್ ಆಗಿ ನಾನು ಜಿಮ್ ನಿಮ್ಮ ಅಣ್ಣನೇ ನಿಮ್ಗೆ ಇನ್ಸ್ಪೈರ್? ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಹಾಯ್ ಬ್ರೋ. ಬ್ರೋ, ನೀವು ಜಿಮ್ಗೆ ಬರೋಕ್ಕೆ ಯಾರು ಮೋಟಿವೇಶನ್ ಮತ್ತೆ ಯಾರಿಂದ ಇನ್ಸ್ಪೈರ್ ಆಗಿ ನೀವು ಜಿಮ್ಗೆ ಬರ್ತಾ ಇದ್ದೀರಾ? ಮೋಟಿವೇಶನ್ ಏನಿಲ್ಲ ಅಂದರೆ, ನಾನೊಂದ್ಸಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ಆಗ ಒಬ್ಬರು ನೋಡಿದೆ. ಅವ್ರ ಫಿಸಿಕ್ಸ್ ನೋಡಿಬಿಟ್ಟು ನನಗೆ ಅಂದರೆ ನಾನಿರೋದು ನೋಡಿ ಅವ್ರನ್ನಿರೋದು ನೋಡಿ ಒಂಥರ ಇನ್ಸ್ಪೈರ್ ಆಯಿತು. ಲೈಕ್ ಅವ್ರು ಚೆನ್ನಾಗಿದ್ರು ನೋಡೋಕ್ಕೆ, ಫುಲ್ ಕೈಯೆಲ್ಲ ಬಲ್ಕು. ಅದು ನೋಡಿ ಆ ಥರ ಆಗಬೇಕು ಹಂಗೆ ಅನ್ನಿಸ್ತು ಅಷ್ಟೇ. ಅದಕ್ಕೋಸ್ಕರ ತುಂಬ ದಿನದಿಂದ ನೋಡಿದ್ದೆ. ಅದು ಆಗ ಮಾಡಬೇಕಂದ್ರೆ ಒಂದು ತಿಂಗಳು ಮಾಡಿದ್ರೆ, ಒಂದು ತಿಂಗಳು ಮಾಡಿ ಮಧ್ಯೆ ಗ್ಯಾಪು ಆ ಥರ ಆಗಿ ತುಂಬ ಸಲ ಸೇರಿದ್ದೀನಿ, ತುಂಬ ಸಲ ಬಿಟ್ಟಿದ್ದೀನಿ. ಇವಾಗಾದರೂ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಿ ಬರ್ತಾ ಇರಬೇಕು ಅಂತ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಓಕೆ. ಹಾಯ್ ಬ್ರೋ. ನೀವು ಜಿಮ್ ಬರೋಕ್ಕೆ ಮೋಟಿವೇಶನ್ ಯಾರು ಮತ್ತೆ ಯಾರಿಂದ ಇನ್ಸ್ಪೈರ್ ಆಗಿ ನೀವು ಜಿಮ್ಗೆ ಬರ್ತಾ ಇದ್ದೀರಾ? ನಾನು ಒಬ್ಬರಲ್ಲ, ತುಂಬ ಜನ ಇದೆ ಇನ್ಸ್ಪೈರ್ ಮಾಡಿರೋರು. ಅದರಲ್ಲಿ ಮೊದಲು ಫಸ್ಟು ರಕ್ಷಿತನ ಅಂತ ಬರ್ತಿದ್ರು, ಇದೇ ಜಿಮ್ ಅವರು. ಸೆಕೆಂಡು ನಮ್ಮ ಸರ್ರು, ಜಿಮ್ ಸರ್ರು. ಥರ್ಡ್ ನೀವು. ಅದೇ ನಮ್ಮ ಜಿಮ್ ಸರ್ರು, ಅವರು ತುಂಬ ಮೋಟಿವೇಶನ್ ಕೊಟ್ಟರು. ಅವರಿಂದನೂ ನಾನು ಬರ್ತಾಯಿದ್ದೀನಿ ದಿನ ಇವಾಗ ಜಿಮ್ಮಲ್ಲಿ. ಅಷ್ಟು. ಥ್ಯಾಂಕ್ಸ್ ಬ್ರೋ. ಹಾಯ್ ಬ್ರೋ. ಬ್ರೋ, ನೀವು ಜಿಮ್ಗೆ ಬರೋಕ್ಕೆ ಯಾರು ಮೋಟಿವೇಶನ್ ಮತ್ತೆ ಯಾರು ಇನ್ಸ್ಪೈರ್ ಇಂದ ನೀವು ಜಿಮ್ಗೆ ಬರ್ತಾ ಇದ್ದೀರಾ? ನನ್ನ ಮೋಟಿವೇಶನ್ ಬಂದ್ಬಿಟ್ಟು ಟೋಚಿ ಜೆನಿನ್ ಅಂತ. ಅವರೊಬ್ಬರು ಫೇಮಸ್ ಅನಿಮೆ ಕ್ಯಾರೆಕ್ಟ್ರು. ಅವರು ಫೇಮಸ್ ಯಾಕಂದರೆ ಅವ್ರು ರಾ ಸ್ಟ್ರೆಂತು ಮತ್ತು ಅವ್ರ ಸ್ಪೀಡಿಂದ ಅವ್ರು ಫೇಮಸ್ಸು. ನಾನು ಅವ್ರ ಥರ ಅವ್ನು ನೋಡಿಬಿಟ್ಟು ಅವ್ರ ಬಾಡಿ ಥರ ನಂಗೆ ಆ ಥರ ಬಾಡಿ ಬೇಕಂದ್ಬಿಟ್ಟು ನಾನು ಜಿಮ್ ಬಂದಿದ್ದೀನಿ ಬ್ರೋ. ಓಕೆ ಬ್ರೋ, ಅವ್ರ ಇನ್ಸ್ಪೈರ್ ಇಂದ ನೀವು ಜಿಮ್ಗೆ ಬರ್ತಾ ಇದ್ದೀರಾ? ಓಕೆ ಬ್ರೋ, ಥ್ಯಾಂಕ್ ಯು. ಬ್ರೋ, ನೀವು ಜಿಮ್ಗೆ ಬರೋಕ್ಕೆ ಮೋಟಿವೇಶನ್ ಯಾರು ಮತ್ತೆ ಏನು ರೀಸನ್ಗೆ ಜಿಮ್ಗೆ ಬರ್ತಾ ಇದ್ದೀರಾ? ಬ್ರೋ, ಹಿಂಗೆ ಬಂದೆ ರ್ಯಾಂಡಮ್ ಆಗಿ ಜಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮದು ಜಿಮ್ ಕೋಚರ್ನ ನೋಡಿ ಫುಲ್ ಅವರು ಕೊಟ್ಟಿದ್ದ ಮೋಟಿವೇಶನ್ಗೆ ಅದು ಜಿಮ್ಗೆ ಸೇರ್ಕೊಬೇಕು ಅನಿಸ್ಬಿಡ್ತು. ನೆಕ್ಸ್ಟ್ ಡೇನೇ ಬಂದು ಅಡ್ಮಿಷನ್ ಆದೆ. ಆಮೇಲೆ ಹಿಂಗೆ ಮಾಡ್ತಾ ಒಂದು 3-4 months ಆಯ್ತು ನಾನು ಬಂದು ಸೇರಿಕೊಂಡು. ಈಗ ಮಾಡ್ತಾಯಿದ್ದೀನಿ.
ಹಂಗೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಬ್ರೋ. ಓಕೆ, ನಿಮ್ಮ ಕೋಚೇ ನಿಮಗೆ ಇನ್ಸ್ಪೈರ್ ಅಲ್ವಾ? ಓಕೆ. So please subscribe, whatever.